ಕೆಲವು ದಿನಗಳ ಹಿಂದೆ ಅಮೆರಿಕದ ಸೆನೇಟರ್ ರಿಲೆ ಮೂರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಟ್ವಿಟರ್ ಎಕ್ಸ್ನಲ್ಲಿ ಎಫ್ಸಿಆರ್ ಬಗ್ಗೆ ಏನು ಹೇಳಿದ್ರು ಅಂದ್ರೆ ಭಾರತದ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು ಈ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ ಇದೆಯಲ್ಲ ಅದನ್ನ ಏನಾದರೂ ಪಾಸ್ ಮಾಡಿದ್ರೆ ಅದರಿಂದ ಭಾರತದಲ್ಲಿರುವಂತಹ ಕ್ರಿಶ್ಚಿಯನ್ ಕಮ್ಯುನಿಟಿ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀಳುತ್ತೆ ಅಂತ. ಅಷ್ಟೇ ಅಲ್ಲ, ಇದರಿಂದ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಹಾಳಾಗ್ಬೋದು ಅನ್ನೋ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ಅಮೆರಿಕದ US ಕಾಂಗ್ರೆಸ್ ಮೆಂಬರ್ಸ್ ಆಗಲಿ ಮತ್ತು ಸೆನೇಟರ್ಸ್ ಈ ಬಿಲ್ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೆಲವು ಇಂಟರ್ನ್ಯಾಷನಲ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ಸ್ ಕೂಡ ಈ ಬಿಲ್ ಧಾರ್ಮಿಕ ಮತ್ತು ಚಾರಿಟೇಬಲ್ ಸಂಸ್ಥೆಗಳ ಮೇಲೆ ಪರಿಣಾಮ ಬೀಳಬಹುದು ಅಂತ ಹೇಳಿದ್ದಾರೆ. ಈ ಬಿಲ್ ಬಗ್ಗೆ ಭಾರತದಲ್ಲೂ ವಿರೋಧ ಪಕ್ಷಗಳ ಮಧ್ಯೆ ಒಂದು ಪರ ವಿರೋಧ ಎರಡು ವಿಭಿನ್ನ ಅಭಿಪ್ರಾಯಗಳು ಕೇಳಿಬರ್ತಾ ಇದ್ದಾವೆ. ಮೊದಲನೇದಾಗಿ ಕಾಂಗ್ರೆಸ್, ಅದ್ರ ಜೊತೆಗೆ CPIM, CPI, ಈ ತೃಣಮೂಲ್ ಕಾಂಗ್ರೆಸ್ and ಸಮಾಜವಾದಿ ಪಾರ್ಟಿ ಸೇರಿದಂತೆ ಹಲವಾರು ಇಂಡಿಯಾ ಅಲಯನ್ಸ್ನ ಹಲವಾರು ಪಕ್ಷಗಳು ಈ ಬಿಲ್ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದ್ರ ಜೊತೆಗೆ ಫಾರಿನ್ ಫಂಡಿಂಗ್ ಪಡೆಯುವಂಥ ಹಲವಾರು NGOsಗಳಾಗಲಿ, ಕೆಲವು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಮತ್ತು ಚರ್ಚ್ ಆರ್ಗನೈಸೇಷನ್ಸ್ ಕೂಡ ಈ ಬಿಲ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾವೆ. ಆದರೆ ಇಲ್ಲಿ ಸಾಮಾನ್ಯವಾಗಿ ಹುಟ್ಟೋ ಪ್ರಶ್ನೆ ಏನಂದ್ರೆ, ಯಾಕೆ ಈ ಮಸೂದೆಯನ್ನ ಕ್ರಿಶ್ಚಿಯನ್ ಸಮುದಾಯ ಮಾತ್ರ ವಿರೋಧಿಸ್ತಾ ಇದೆ? ಮುಸ್ಲಿಂ ಸಮುದಾಯ ಯಾಕೆ ವಿರೋಧ ಮಾಡ್ತಾ ಇಲ್ಲ? ಯಾಕೆ ಫಾರ್ಸಿ ಸಮುದಾಯ ಅಪೋಸ್ ಮಾಡ್ತಾ ಇಲ್ಲ? ಬೌದ್ಧ ಹಾಗೂ ಇತರ ಅಲ್ಪಸಂಖ್ಯಾತ ಸಮುದಾಯ ಸಂಘಟನೆಗಳು ಯಾಕೆ ಅಪೋಸ್ ಮಾಡ್ತಾ ಇಲ್ಲ ಅನ್ನೋದು. ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಅಂಡ್ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಬಹಳ ವರ್ಷಗಳಿಂದ ಇದೇ ವಿಷಯವನ್ನ ಅಸೆಸ್ ಮಾಡ್ತಾ ಬಂದಿವೆ. ಅದ್ರ ಜೊತೆಗೆ ಅಮೆರಿಕ ಈ FCRA ಕಾನೂನನ್ನ ಬಳಸಿಕೊಂಡು ಯಾವ ರೀತಿಯ ಗೇಮ್ ಪ್ಲಾನ್ ಆಡಲು ಪ್ರಯತ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಅಸೆಸ್ಮೆಂಟ್ ಕೂಡ ಸಿದ್ಧಪಡಿಸ್ತಾ ಬಂದಿವೆ. ಹಾಗಾದ್ರೆ ನಿಜಕ್ಕೂ ಈ ವಿಚಾರದ ಹಿಂದೆ ಏನ್ ನಡೀತಾ ಇದೆ? ಅಮೆರಿಕದ ಸೆನೇಟರ್ ಹಾಗೂ ಅಮೆರಿಕನ್ NGOs ಇಂಡಿಯಾದ FCRA ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಇಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಕ್ರಿಯೆ ಬರೋದಕ್ಕೆ ಕಾರಣ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಎಲ್ಲಾ ವಿಷಯಗಳನ್ನ ವಿವರವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. 1970ರ ದಶಕದಲ್ಲಿ ಇಂದಿರಾ ಗಾಂಧಿ ಅವರು ಒಂದು ಕಾನೂನನ್ನ ತಂದಿದ್ರು. ಅದೇ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಯಾಕಂದ್ರೆ ಆ ಸಮಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್‌ಗೆ ಒಂದು ದೊಡ್ಡ ಆತಂಕ ಇತ್ತು. ಅದೇನಂದ್ರೆ CIA ಅಂಡ್ KGB ಅಂದ್ರೆ ಅಮೆರಿಕನ್ ಇಂಟೆಲಿಜೆನ್ಸ್ ಹಾಗೂ ರಷ್ಯನ್ ಇಂಟೆಲಿಜೆನ್ಸ್ ಭಾರತ ಪ್ರತಿಯೊಂದು ಪವರ್ ಸೆಂಟರ್‌ನ ಪೆನಿಟ್ರೇಟ್ ಮಾಡ್ಕೊಂಡಿದ್ವಿ ಅನ್ನೋದು ಅನುಮಾನ ಇತ್ತು. ಇಂದಿರಾ ಗಾಂಧಿಯ ಕಾಲದಲ್ಲಿ ಪರಿಸ್ಥಿತಿ ಹೇಗಿತ್ತಂದ್ರೆ ದೇಶದ ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಆಗಿರಲಿ, ಯೂನಿವರ್ಸಿಟಿ ಆಗಿರಲಿ, ಮೀಡಿಯಾ, ಪಬ್ಲಿಕೇಶನ್ ಹೌಸಸ್, ನ್ಯೂಸ್ ಪೇಪರ್, ಪೊಲಿಟಿಕಲ್ ಪಾರ್ಟೀಸ್, ಈವನ್ ಪೊಲಿಟಿಷಿಯನ್ಸ್ ಕೂಡ ಆಗಿರಲಿ, ಬಹುತೇಕ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ CIA ಅಥವಾ KGBಯ ಪೇರೋಲ್ ಮೇಲೆ ಕೆಲಸ ಮಾಡ್ತಿದ್ದವರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಮಾಣ ಬೇಕು, ಏನಾದರೂ ಎವಿಡೆನ್ಸಸ್ ಬೇಕಂದ್ರೆ ಮಿತ್ರೋಕಿನ್ ಆರ್ಕೈವ್ಸ್ ಅನ್ನೋ ಒಂದು ಪುಸ್ತಕ ಇದೆ. ಇದು ರಷ್ಯನ್ ಇಂಟೆಲಿಜೆನ್ಸ್ ಆಫೀಸರ್ ವಸಿಲಿ ಮಿತ್ರೋಕಿನ್ ಬರೆದಂಥ ಪುಸ್ತಕ. ಆ ಪುಸ್ತಕದ ಇಂಡಿಯಾ ಚಾಪ್ಟರ್ ವಿಶೇಷವಾಗಿ ಭಾರತದ ಬಗ್ಗೆ ಇರುವಂತಹ ಸುಮಾರು 4ರಿಂದ 6 ಚಾಪ್ಟರ್ಗಳನ್ನ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಓದಲೇಬೇಕು. ಆಗ ಆ ಕಾಲದ ಜಿಯೋಪೊಲಿಟಿಕಲ್ ರಿಯಾಲಿಟಿ ಮತ್ತು ಇಂಟೆಲಿಜೆನ್ಸ್ ಆಪರೇಷನ್ಸ್ ಎಷ್ಟು ಆಳಕ್ಕೆ ಹೋಗಿದ್ದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈ ಕಂಟೆಕ್ಸ್ಟ್‌ನಲ್ಲಿ ಇಂದಿರಾ ಗಾಂಧಿ FCRA ಆಕ್ಟ್ ಅನ್ನ ಪಾಸ್ ಮಾಡಿದ ನಂತರ ರಾನ ಎಸ್ಟಿಮೇಟ್‌ಗಳ ಪ್ರಕಾರ 1980 ಅಂಡ್ 90ರ ದಶಕದಲ್ಲಿ ಈ ಫಾರಿನ್ ಆರ್ಗನೈಸೇಷನ್ ತಮ್ಮ ಸ್ಟ್ರಾಟಜಿ ಅಂದ್ರೆ ಮೋಡಸ್ ಆಫ್ ಆಪರೇಂಡಿಂದ ಬದಲಿಸಿಕೊಳ್ತಾರೆ. ವಿಶೇಷವಾಗಿ 1990ರ ನಂತರ ಒಂದು ದೊಡ್ಡ ಪೆಕ್ಯುಲಿಯರ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ರಾಜೀವ್ ಗಾಂಧಿ ಅಸಾಸಿನೇಷನ್ ಅಮೆರಿಕ ಒಂದು ದೊಡ್ಡ ಹೊಸ ಸ್ಟ್ರಾಟಜಿನ ಅಡಾಪ್ಟ್ ಮಾಡುತ್ತೆ. ಆ ಸ್ಟ್ರಾಟಜಿ ಏನಂದ್ರೆ ಭಾರತ ಒಳಗೆ ಯಾವುದಾದ್ರೂ ಪ್ರಾಜೆಕ್ಟ್ ಅನ್ನ ಸ್ಟಾಪ್ ಮಾಡಬೇಕಂದ್ರೆ ಅದರ ವಿರುದ್ಧ ನೇರವಾಗಿ ಆಕ್ಷನ್ ತೆಗೆದುಕೊಳ್ಳೋ ಅಗತ್ಯ ಇಲ್ಲ. ಅಮೆರಿಕದಲ್ಲಿ ಕುಳಿತುಕೊಂಡು ಒಂದು ದೊಡ್ಡ ಚಾರಿಟೇಬಲ್ ಆರ್ಗನೈಸೇಷನ್ ಬಳಸಿಕೊಂಡು ಫಾರಿನ್ ಫಂಡಿಂಗ್ ಹೆಸರಿನಲ್ಲಿ ಭಾರತದಲ್ಲಿರುವಂತಹ ಯಾವುದೇ ಒಂದು ಸ್ಪೆಸಿಫಿಕ್ NGOಗೆ ದುಡ್ಡನ್ನ ಕೊಡಬೇಕು ಅನ್ನೋದು. ಆ NGO ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಮತ್ತೆ ಫೀಲ್ಡ್ ಸರ್ವೆ, ರಿಸರ್ಚ್ ಅಂಡ್ ಕನ್ಸಲ್ಟೆನ್ಸಿ ಚಾರ್ಜ್ ಅನ್ನೋ ರೀತಿಯ ಕೆಲವು ಸ್ಪೆಸಿಫಿಕ್ ಪ್ಯಾರಾಮೀಟರ್ಗಳನ್ನ ಬಳಸಿಕೊಂಡು ಫೇಕ್ ಬಿಲ್ ತೋರಿಸಿ ಹಣನ ಇಲ್ಲಿಗಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ತಪ್ಪಿಸೋದು. ಒಂದ್ಸಲ ಈ ಗ್ರಾಸ್ ರೂಟ್ ಲೆವೆಲ್ಗೆ ಈ ಹಾರ್ಡ್ ಕ್ಯಾಶ್ ತಲುಪಿದ ಮೇಲೆ ಆ ಪ್ರಾಜೆಕ್ಟ್ ವಿರುದ್ಧವಾಗಿ ನಮಗೆ ಯಾವ ಯಾವ ಕೆಲಸಗಳನ್ನ ಮಾಡಿಸ್ಬೇಕು ಅವೆಲ್ಲ ಶುರು ಆಗುತ್ತೆ ಅಲ್ಲಿ. ಈಗ ಈ ಜನರನ್ನ ಒಟ್ಟುಗೂಡಿಸಿ ಅಲ್ಲಿ ಪ್ರೊಟೆಸ್ಟ್ ಮಾಡಿಸೋದಾಗಿರ್ಬೋದು, ಅಥವಾ ಜನರನ್ನ ಒಟ್ಟುಗೂಡಿಸಿ ಅಲ್ಲಿ ಧರಣಿ ಸತ್ಯಾಗ್ರಹ ಅಥವಾ ಪ್ರಾಜೆಕ್ಟ್ ವಿರುದ್ಧ ಗಲಾಟೆ ಮಾಡಿಸಿರ್ಬೋದು, ಈ ತರದ ಚಟುವಟಿಕೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕಡೆ ಇದೇ ಹಣದ ಬಳಕೆಯಿಂದ ಭಾರತದೊಳಗೆ ಒಂದು ರೀತಿಯ ಜುಡಿಷಿಯಲ್ ಕ್ಲಾಸ್ ಕೂಡ ಕ್ರಿಯೇಟ್ ಆಯಿತು. ಅದರಲ್ಲಿ ಕೆಲವರು PL ವಾರಿಯರ್ಸ್ ಬರ್ತಾರೆ, ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈ PL ವಾರಿಯರ್ಗಳ ಅತ್ಯಂತ ಸ್ಪೆಸಿಫಿಕ್ ಕೆಲಸ ಏನಂದ್ರೆ ದೇಶದಲ್ಲಿ ಯಾವುದೇ ಹೊಸ ಪಾಲಿಸಿ ಬರಲಿ, ಯಾವುದೇ ಹೊಸ ಪ್ರಾಜೆಕ್ಟ್ ಅಥವಾ ಯಾವುದೇ ರೀತಿಯ ಡೆವಲಪ್ಮೆಂಟ್ ವರ್ಕ್ ಸರ್ಕಾರದ ಇನಿಷಿಯೇಟ್ ಮಾಡಿದ ಕೂಡಲೇ ಈ PL ವಾರಿಯರ್ಸ್ ತಕ್ಷಣ ತಮ್ಮ ಜೇಬ್ನಿಂದ ವೆಪನ್ ತೆಗೆದಂಗೆ ನೇರವಾಗಿ ಕೋರ್ಟ್ಗೆ ಹೋಗಿ ಒಂದು PL ಹಾಕ್ಬಿಡ್ತಾರೆ. ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇರುತ್ತೆ, ಅಂದ್ರೆ ಅದ್ರ ಮೇಲೆ ಒಂದು PL ಹಾಕ್ಲಾಗುತ್ತೆ. ಆ PL ಕಾರಣದಿಂದ ಆ ಕೇಸ್ ಕೋರ್ಟ್ ಒಳಗೆ ಹೋಗಿ ಸಬ್ ಜುಡಿಸ್ ಆಗ್ಬಿಡುತ್ತೆ. ಒಮ್ಮೆ ಕೇಸ್ ಸಬ್ ಜುಡಿಸ್ ಆದ್ಮೇಲೆ ಪ್ರಾಜೆಕ್ಟ್ ಮೇಲೆ ನಡೀತಾ ಇದ್ದಂಥ ಕೆಲಸ ತಕ್ಷಣ ನಿಂತೋಗುತ್ತೆ. ಕೋರ್ಟ್ ಜಡ್ಜ್ಮೆಂಟ್ ಬರೋವರೆಗೂ ಆ ಪ್ರಾಜೆಕ್ಟ್ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಷ್ಟು ವರ್ಷ ಪ್ರಾಜೆಕ್ಟ್ ಹೋಲ್ಡ್ ಆಗಿದ್ರೆ ಆ ಸಂಪೂರ್ಣ ಪ್ರಾಜೆಕ್ಟ್ನ ಕಾಸ್ಟ್ ಏನಾಗುತ್ತೆ, ಎಸ್ಕಲೇಷನ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಆಫ್ ಕೋರ್ಸ್ ಕಾಸ್ಟ್ ಎಸ್ಕಲೇಷನ್ ಆದಮೇಲೆ ಆ ಪ್ರಾಜೆಕ್ಟ್ನಲ್ಲಿ ಇನ್ವಾಲ್ವ್ ಆಗಿದ್ದ ಪ್ರೈವೇಟ್ ಕಂಪ್ನಿಗೆ ಅದನ್ನು ಮುಂದುವರಿಸೋದು ಎಕನಾಮಿಕ್ ಆಗಿ ವಯಬಲ್ ಆಗೋದಿಲ್ಲ. ಕೊನೆಗೆ ಆ ಕಂಪ್ನಿ ಆ ಪ್ರಾಜೆಕ್ಟನ್ನೇ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ. ಹಾಗಾದ್ರೆ ಹೀಗೆ ಮಾಡೋ ಅವಶ್ಯಕತೆ ಯಾಕೆ ಬಂತು ಅವರಿಗೆ, ಅಮೆರಿಕಾಗೆ? ಯಾಕಂದ್ರೆ ಹಲವು ಸಂದರ್ಭಗಳಲ್ಲಿ
ಅಮೆರಿಕಕ್ಕೆ ಒಂದು ರೀತಿಯ ಅಭಿಪ್ರಾಯ ಇತ್ತು. ಅಂದ್ರೆ ಯಾವುದೇ ದೇಶದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ನಡೆದ್ರೆ, ಆ ಪ್ರಾಜೆಕ್ಟ್ ಇದೆಯಲ್ಲ, ಆ ಪ್ರಾಜೆಕ್ಟ್ ಆ ದೇಶದ ಲೋಕಲ್ ಕಂಪನಿಗೆ ಹೋಗಬಾರ್ದು ಅನ್ನೋದು. ಬದಲಾಗಿ ಅಮೆರಿಕ ಅಥವಾ ಅಮೆರಿಕ ಫಂಡೆಡ್ ಫ್ರಂಟ್ ಆರ್ಗನೈಸೇಷನ್ಸ್‌ಗಳಿಗೆ ಸಿಗಬೇಕು ಅನ್ನೋದು ಅಮೆರಿಕದ ಉದ್ದೇಶ ಆಗಿತ್ತು. ಒಂದು ವೇಳೆ ಯಾವುದೇ ಡೆವಲಪ್‌ಮೆಂಟ್ ಪ್ರಾಜೆಕ್ಟ್ ಅಮೆರಿಕದಿಂದ ಫಂಡಿಂಗ್ ಪಡೆಯದ ಲೋಕಲ್ ಕಂಪನಿಗೆ ಸಿಕ್ಬಿಟ್ರೆ, ಆ ಪ್ರಾಜೆಕ್ಟ್ ಅನ್ನ ಡಿರೇಲ್ ಮಾಡೋ ಪ್ರಯತ್ನ ಇಲ್ಲಿ ಈ ಸಂಪೂರ್ಣ ಪ್ರೋಸೆಸ್ ಮೂಲಕ ನಡೀತಾ ಇತ್ತು. ಇದ್ರ ಜೊತೆಗೆ ಇದೇ ಹಣವನ್ನ ಇವತ್ತಿನ ಡೇಟ್‌ಗೆ ಅಮೆರಿಕ ಒಂದು ಭಾರತ ಒಳಗೆ ಇನ್ನೂ 2 ಕೆಲಸಗಳಾಗಿ ತುಂಬಾ ಅಗ್ರೆಸಿವ್ ಲೆವೆಲ್‌ನಲ್ಲಿ ಬಳಸ್ತಾ ಇದೆ. ಅದರಲ್ಲೂ ಮೊದಲನೇ ಕೆಲಸ ಏನಂದ್ರೆ, ಭಾರತ ಎಲ್ಲಾ ಬಾರ್ಡರ್ ಏರಿಯಾಸ್ ಅಂಡ್ ಬಾರ್ಡರ್ ಡಿಸ್ಟ್ರಿಕ್ಟ್‌ಗಳನ್ನ ಟಾರ್ಗೆಟ್ ಮಾಡೋದು. ನಮ್ಮ ದೇಶಕ್ಕೆ ಪ್ರತಿಯೊಂದು ನೈಬರಿಂಗ್ ಕಂಟ್ರಿ ಜೊತೆಯೂ ಬಾರ್ಡರ್ ಇದೆ. ಆ ಬಾರ್ಡರ್‌ನಲ್ಲಿ ಇರುವಂತ ಪ್ರತಿಯೊಂದು ವಿಲೇಜ್‌ವರೆಗೂ ಗ್ರಾಸ್ ರೂಟ್ ಲೆವೆಲ್‌ನಲ್ಲಿ ಹಣ ತಲುಪಿಸುವ ಮೂಲಕ, ಆ ವಿಲೇಜ್‌ಗಳಲ್ಲಿ ಯಾವುದೇ ರೀತಿಯ ಡೆವಲಪ್‌ಮೆಂಟ್ ಆಗದಂತೆ ಒಂದು ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ. ಯಾವಾಗ್ಲೂ ಬಾರ್ಡರ್ ವಿಲೇಜ್, ಗಡಿ ಪ್ರದೇಶ ಅನ್ನೋ ನರೇಟಿವ್‌ನೇ ಬಿಲ್ಡ್ ಮಾಡಲಾಯಿತು. ದೆಹಲಿಯಲ್ಲಿ ಕೂತಿದ್ದ ಕೆಲವು ಥಿಂಕ್ ಟ್ಯಾಂಕ್ಸ್ ಈ ಫೋರ್ಸ್ ನರೇಟಿವ್‌ನ ಪುಶ್ ಮಾಡ್ತಾ ಬಂದ್ರು. ಅದೇನಂದ್ರೆ, ಬಾರ್ಡರ್ ಏರಿಯಾಸ್‌ನಲ್ಲಿ ಯಾವುದೇ ರೀತಿಯ ಡೆವಲಪ್‌ಮೆಂಟ್‌ನ ಅಗತ್ಯವೇ ಇಲ್ಲ ಅನ್ನೋ ರೀತಿಯ ಭಾವನೆ ಹುಟ್ಟಿಸೋ ಪ್ರಯತ್ನ ಮಾಡಿದ್ರು. ಇದನ್ನ ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಬರ್ಬೋದು. ಬಾರ್ಡರ್ ಲೆವೆಲ್‌ನಲ್ಲಿ ವಿಲೇಜಸ್‌ನಲ್ಲಿ ಅಂದ್ರೆ ಬಾರ್ಡರ್ ವಿಲೇಜಸ್‌ನಲ್ಲಿ ಡೆವಲಪ್‌ಮೆಂಟ್ ಆಗದಂತೆ ಮಾಡಿದ್ರೆ ಇವ್ರಿಗೇನು ಸಿಗೋ ಲಾಭ ಏನು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಾರ್ಡರ್ ಪ್ರದೇಶದಲ್ಲಿರುವಂತ ವಿಲೇಜಸ್‌ಗಳು, ರೂರಲ್ ಏರಿಯಾಸ್‌ಗಳು ಅಭಿವೃದ್ಧಿ ಆಗದೇ ಇದ್ರೆ, ಅಲ್ಲಿ ಭಾರತ ತನ್ನ ಮಿಲಿಟರಿ ಪ್ರೆಸೆನ್ಸ್‌ನ ಬಲಪಡಿಸೋದು ಕಷ್ಟವಾಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಕನೆಕ್ಟಿವಿಟಿ ಇರೋದಿಲ್ಲ, ಬೇಸಿಕ್ ಫೆಸಿಲಿಟೀಸ್ ಕೂಡ ಇರೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಮೇಂಟೈನ್ ಮಾಡೋದು ಮತ್ತು ಮಿಲಿಟರಿ ಡಿಪ್ಲಾಯ್ಮೆಂಟ್‌ನ ಪರಿಣಾಮಕಾರಿಯಾಗಿ ನಡೆಸೋದು ಮತ್ತೆ ಕಷ್ಟವಾಗುತ್ತೆ. ಮಿಲಿಟರಿ ಪ್ರೆಸೆನ್ಸ್ ಮೇಂಟೈನ್ ಮಾಡೋದು ಕಷ್ಟವಾದ್ರೆ, ಅಮೆರಿಕಾಗೆ ಒಂದು ದೊಡ್ಡ ಅಪರ್ಚುನಿಟಿ ಸಿಗುತ್ತೆ. ತನ್ನ ಸ್ಯಾಟಲೈಟ್ ಇಮೇಜಸ್‌ಗಳನ್ನ ಬಳಸಿಕೊಂಡು ಭಾರತಕ್ಕೆ ಮಾರಾಟ ಮಾಡೋ ಅವಕಾಶ ಸಿಗುತ್ತೆ ಅನ್ನೋದು. ಅದೇಗಂದ್ರೆ, ಆ ಸ್ಯಾಟಲೈಟ್ ಇಮೇಜಸ್‌ನ ಬೇಸ್ ಮಾಡ್ಕೊಂಡು ಭಾರತದೊಳಗೆ ಒಂದು ಫಿಯರ್ ಸೈಕೋಸಿಸ್‌ನ ಕ್ರಿಯೇಟ್ ಮಾಡೋದು. ನೋಡಿ ಈ ದೇಶ ಈ ರೀತಿ ಮಾಡ್ತಾ ಇದೆ. ಇಲ್ಲಿ ನಿಮ್ಮ ದೇಶದ ಗಡಿ ಪ್ರದೇಶವನ್ನ ಆಕ್ರಮಿಸಿಕೊಂಡಿದೆ ಅನ್ನೋ ರೀತಿ ನರೇಟಿವ್‌ನ ಬಿಲ್ಡ್ ಮಾಡಬಹುದು ಅನ್ನೋದು. ಇದನ್ನ ಕೇಳಿದ ತಕ್ಷಣ ನಿಮಗೆ ಸುಮಾರು 3 ವರ್ಷಗಳ ಹಿಂದಿನ ಒಂದು ದೊಡ್ಡ ಕ್ಯಾಂಪೇನ್ ನೆನಪಾಗಬಹುದು. ಆ ಸಮಯದಲ್ಲಿ ದೇಶದಾದ್ಯಂತ ಒಂದು ನರೇಟಿವ್‌ನ ಕ್ರಿಯೇಟ್ ಮಾಡಲಾಗಿತ್ತು. ಚೈನಾ ಭಾರತದೊಳಗೆ ನುಗ್ಗಿ ಭೂಮಿಯನ್ನ ಕಬಳಿಸಿದೆ ಅನ್ನೋ ಕ್ಯಾಂಪೇನ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಅಷ್ಟೇ ಅಲ್ಲ, ಕೆಲ ಚಿಕ್ಕ ಮಕ್ಕಳು ಕೂಡ ಮತ್ತೆ ಕ್ಯಾಮೆರಾ ಮುಂದೆ ಬಂದು ದೇಶದೊಳಗೆ ಚೈನಾ ಬಂದ್ಬಿಟ್ಟಿದೆ, ಚೈನಾ ಈ ಪ್ರದೇಶವನ್ನ ಆಕ್ರಮಿಸಿಕೊಂಡಿದೆ ಅಂತ ಇದೇ ವಿಷಯವನ್ನ ರಿಪೀಟ್ ಮಾಡ್ತಾ ಇದ್ರು. ಒಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್‌ನಲ್ಲಿ ಈ ಕ್ಯಾಂಪೇನ್ ತುಂಬಾ ಅಗ್ರೆಸಿವ್ ಆಗಿ ನಡೀತು. ಆದ್ರೆ ಇವತ್ತು ಅದೇ ಕ್ಯಾಂಪೇನ್, ಅದೇ ನರೇಟಿವ್ ಅನ್ನ ಸಂಪೂರ್ಣವಾಗಿ ಮೀಡಿಯಾದ ಡಿಬೇಟ್‌ನಿಂದ ಕಾಣೆಯಾಗ್ಬಿಟ್ಟಿದೆ. ಒಂದು ವೇಳೆ ದೇಶದಲ್ಲಿ ನಿಜವಾಗಿಯೂ ಅಷ್ಟು ದೊಡ್ಡ ಘಟನೆ ನಡೆದಿದ್ರೆ, ಅಂದ್ರೆ ದೇಶದ ಯಾವುದೇ ಪ್ರದೇಶದ ಒಂದು ತುಂಡು ಭೂಮಿಯನ್ನಾದರೂ ಚೈನಾ ಸ್ಯಾಟಲೈಟ್ ಇಮೇಜಸ್‌ಗಳ ಆಧಾರದ ಮೇಲೆ ಕ್ಯಾಪ್ಚರ್ ಮಾಡಿಕೊಂಡಿದೆ ಅನ್ನೋ ಸತ್ಯವಾಗಿದ್ರೆ, ಆ ಕ್ಯಾಂಪೇನ್ ಇಷ್ಟು ಬೇಗ ಯಾಕೆ ನಿಂತು ಹೋಯ್ತು? ಅದರಲ್ಲೂ ಅತಿ ದೊಡ್ಡ ಬ್ಯೂಟಿ ಏನ್ ಗೊತ್ತಾ? ಆ ಸಂಪೂರ್ಣ ಗೇಮ್ ಪ್ಲಾನ್‌ನ ಬಯಲು ಮಾಡೋದು ಯಾಕೆ ಅಮೆರಿಕನ್ ಸ್ಯಾಟಲೈಟ್‌ಗಳೇ ಈ ಮಾಹಿತಿಯನ್ನ ಕೊಟ್ಟವು? ಭಾರತ ತನ್ನದೇ ಸ್ಯಾಟಲೈಟ್ಸ್ ಇರ್ಲಿಲ್ವಾ? ಭಾರತ ಬಳಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಲ್ವಾ? ಇಸ್ರೋ ಇಲ್ವಾ? ಇಷ್ಟೆಲ್ಲ ಇದ್ರೂ ಕೂಡ ನಾವು ಅಮೆರಿಕನ್ ಸ್ಯಾಟಲೈಟ್ ಮೇಲೆ ನಂಬಿಕೆ ಇಡಬೇಕಾ? ಈ ವಿಷಯವನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಹಳ ವರ್ಷಗಳಿಂದ ಒಂದು ದೊಡ್ಡ ಗೇಮ್ ಪ್ಲಾನ್ ನಡೀತಾ ಬಂದಿದೆ. ಇಂದಿಗೂ ಅದರ ಪರಿಣಾಮಗಳು ಕಾಣಿಸ್ತಾ ಇದಾವೆ. ಈ ಸಂಪೂರ್ಣ ಗೇಮ್ ಪ್ಲಾನ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಮೊದಲನೇದಾಗಿ ಈ ಬಾರ್ಡರ್ ವಿಲೇಜ್ ಡೆವಲಪ್ಮೆಂಟ್ ಅನ್ನೇ ವ್ಯವಸ್ಥಿತವಾಗಿ ತಡೆಯಲಾಯಿತು. ಇನ್ನೊಂದು ವಿಷಯ ಅದೇನೆಂದ್ರೆ, ನಾನು ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ, ಇದೇ ಹಣವನ್ನ ಬಳಸಿಕೊಂಡು ಸೌತ್ ಇಂಡಿಯಾದಿಂದ ಹಿಡಿದು ಸೌತ್ ಈಸ್ಟ್ ಇಂಡಿಯಾ ಅಂದ್ರೆ ಛತ್ತೀಸ್‌ಗಢ, ಜಾರ್ಖಂಡ್, ಪಂಜಾಬ್ ಮತ್ತು ರೀಸೆಂಟ್ ಆಗಿ ಆಂಧ್ರಪ್ರದೇಶ ಅಂಡ್ ಕರ್ನಾಟಕದ ರಾಯಚೂರು, ಕಲಬುರ್ಗಿ, ಕೊಪ್ಪಳ, ಯಾದಗಿರ್, ಈ ಹೈದರಾಬಾದ್, ಕರ್ನಾಟಕ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ ಇಲ್ಲೀಗಲ್ ಕನ್ವರ್ಷನ್ ಮಾಫಿಯಾ ಸ್ಟಾರ್ಟ್ ಮಾಡಿದ್ದಾರೆ. ಆಕ್ಚುಲಿ ಇದೇ ನನ್ನ ಇಶ್ಯೂ. ಇವತ್ತಿನ ಡೇಟಿಗೆ ನಡೀತಿರುವಂತಹ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಬರಲಿರುವಂತಹ FCRA ಅಮೆಂಡ್ಮೆಂಟ್ ಬಿಲ್ ಇದೆಯಲ್ಲ, ಇದೇ ಈ ರೀತಿಯ ಆಕ್ಟಿವಿಟಿಗಳನ್ನ ಮೇಲೆ ಒಂದು ದೊಡ್ಡ ಕ್ರಾಕ್ಡೌನ್ ನಡೆಸೋ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಯಾಕಂದ್ರೆ ಭಾರತದ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಥವಾ ಭಾರತ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರಲಿ, ಈ ಎರಡೂ ಸಂಸ್ಥೆಗಳು ಫಾರಿನ್ ಫಂಡಿಂಗ್ ಅಂಡ್ NGO ಫಂಡಿಂಗ್ ಹೆಸರಿನಲ್ಲಿ ದೇಶವನ್ನ ಯಾವ ರೀತಿಯ ವಿವಿಧ ಮಾರ್ಗಗಳಿಂದ ಒಳಗಿನಿಂದ ದುರ್ಬಲಗೊಳಿಸೋ ಪ್ರಯತ್ನ ನಡೀತಾ ಇದೆ ಅನ್ನೋ ಸಂಪೂರ್ಣ ಪ್ಯಾಟರ್ನ್ ಅನ್ನು ಐಡೆಂಟಿಫೈ ಮಾಡಿದ್ದಾವೆ. ಹಲವು ವರ್ಷಗಳಿಂದ ನಡೀತಾ ಇದ್ದಂಥ ಈ ಸಂಪೂರ್ಣ ಗೇಮ್ ಪ್ಲಾನ್ ಇದೆಯಲ್ಲ, ಅದು ಇವಾಗ ನಿಧಾನವಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಅದಕ್ಕೆ ಈಗ ನಿಮ್ಗೆ ಅರ್ಥವಾಗುತ್ತೆ ಅಮೆರಿಕದ ಸೆನೇಟರ್ ರಿಲೇ ಮೂರೆ ಅವರಿಗೆ ಹೊಟ್ಟೆ ನೋವು ಯಾಕೆ ಶುರುವಾಗಿದೆ ಅನ್ನೋದು. ಇಲ್ಲಿ FCRA ಬಿಲ್ ಅನ್ನ ಇಲ್ಲೀಗಲ್ ಕನ್ವರ್ಷನ್ ಮಾಫಿಯಾ, ಆಂಟಿ ಗವರ್ಮೆಂಟ್ ಪ್ರೊಟೆಸ್ಟ್ ಮತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನ ತಡೆಯೋದಕ್ಕೆ ತರ್ತಾ ಇರೋದು ಹೊರತು ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಅಲ್ಲ. ಇಲ್ಲಿ ಒಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ಭಾರತದ ಇವತ್ತಿನ ಡೇಟ್‌ಗೆ ಒಂದು ಎಸ್ಟಿಮೇಟ್ ಮಾಡಿದೆ. ಆ ಎಸ್ಟಿಮೇಟ್ ಏನು ಹೇಳ್ತಾ ಇದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಅಮೆರಿಕ FCRA ಲಾ ಅನ್ನೋ ವಿಚಾರದಲ್ಲಿ ಭಾರತ ಮೇಲೆ ಪ್ರೆಷರ್ ಹಾಕೋಕೆ ಹೋಗ್ತಾ ಇದೆ ಅನ್ನೋದು. ಆದ್ರೆ ಭಾರತ ಈ ಪ್ರೆಷರ್ ಅನ್ನ ರೆಸಿಸ್ಟ್ ಮಾಡೇ ಮಾಡುತ್ತೆ. ಈ ರೆಸಿಸ್ಟೆನ್ಸ್‌ಗೆ ಅಮೆರಿಕ ತನ್ನ ಕಡೆಯಿಂದ ಪನಿಷ್ಮೆಂಟ್ ಕೊಡೋ ಪ್ರಯತ್ನ ಕೂಡ ಮಾಡಬಹುದು. ಅಮೆರಿಕ ಏನ್ ಮಾಡಬಹುದು ಅಂದ್ರೆ, ಈ ಡಿಫೆನ್ಸ್ ಟೆಕ್ನಾಲಜಿ ಟ್ರಾನ್ಸ್‌ಫರ್ ಅನ್ನ ಕಂಡೀಷನ್ ಮಾಡಬಹುದು, ಅಂದ್ರೆ ತಡಿಬಹುದು. ಅಂದ್ರೆ ನಿಮ್ಮ ದೇಶದಲ್ಲಿ ಚಾರಿಟೇಬಲ್ ಫಂಡಿಂಗ್ ಫ್ರೀ ಆಗಿ ಮೂವ್ ಆಗೋಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ, ನಾವು ನಿಮಗೆ ಡಿಫೆನ್ಸ್ ಟೆಕ್ನಾಲಜಿ ಟ್ರಾನ್ಸ್‌ಫರ್ ಕೊಡೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ದೊಡ್ಡ ವಿಷಯ ಹೇಳ್ತಾ ಇದೆ. ಅಮೆರಿಕ ಟ್ರೇಡ್ ಡೀಲ್ ವಿಷಯದಲ್ಲೂ ಆರ್ಮ್ ಟ್ವಿಸ್ಟಿಂಗ್ ಮಾಡಬಹುದು. ಅಂದ್ರೆ ನಿಮ್ಮ ದೇಶದಲ್ಲಿ FCRA ಬಿಲ್ ಹೆಸರಿನಲ್ಲಿ ಮಾಡ್ತಿರೋ ಈ ಅಮೆಂಡ್ಮೆಂಟ್ ಅನ್ನು ನೀವು ನಿಲ್ಲಿಸಲಿಲ್ಲ ಅಂದ್ರೆ,
ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ ಮತ್ತೆ ಅಂತ ಬೆದರಿಕೆ ಹಾಕ್ಬೋದು. ಇವತ್ತು ಅಮೆರಿಕ ಭಾರತ ರಾ ಅಸೆಸ್ಮೆಂಟ್ ಮೂಲಕ ಹೇಳ್ತಾ ಇರೋದು ಕೂಡ ಇದೆ. ಫಸ್ಟ್ ವಿ ಮಸ್ಟ್ ಸೇ ಥ್ಯಾಂಕ್ಸ್ ಟು ಇರಾನ್. ಯಾಕಂದ್ರೆ ಇರಾನ್ ಅಮೆರಿಕದ ಮಿಡ್ಲ್ ಈಸ್ಟ್ ಸ್ಟ್ರಾಟಜಿಗೆ ತಣ್ಣೀರು ಎರಚಿದೆ. ಇಡೀ ಮಿಡ್ಲ್ ಈಸ್ಟ್‌ನಲ್ಲಿ ಅಮೆರಿಕದ ರಿಯಾಲಿಟಿ ಸಂಪೂರ್ಣವಾಗಿ ಎಕ್ಸ್‌ಪೋಸ್ ಆಗ್ಬಿಟ್ಟಿದೆ ಜಗತ್ತಿನ ಮುಂದೆ. ಈಗ ಆ ಎಕ್ಸ್‌ಪೋಜರ್‌ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕ ತನ್ನ ಸಂಪೂರ್ಣ ಫೋಕಸ್ ಅನ್ನ ಇಂಡೋ ಪೆಸಿಫಿಕ್ ಕಡೆ ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಆದ್ರೆ ಇಂಡೋ ಪೆಸಿಫಿಕ್ ಮೂಲಕ ಈ ನಷ್ಟವನ್ನ ಕವರ್ ಮಾಡಲು ಪ್ರಯತ್ನ ಮಾಡಿದ ಕ್ಷಣದಿಂದಲೇ ಇಂಡೋ ಪೆಸಿಫಿಕ್ ಕೂಡ ಇನ್ನಷ್ಟು ಎಕ್ಸ್‌ಪೋಸ್ ಆಗ್ತಾ ಇದೆ. ಅದರ ನೇರ ಲಾಭ ಚೈನಾಗೆ ಸಿಗ್ತಾ ಇದೆ ಮತ್ತು ಚೈನಾ ಇದನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡ್ತಾ ಇದೆ. ಹಾಗಾಗಿ ಈ ಸಂಪೂರ್ಣ ಕಾಂಟೆಕ್ಸ್ಟ್‌ನಲ್ಲಿ ವಿಷಯ ಈಗ ಸ್ಪಷ್ಟವಾಗಿದೆ. ಅಮೆರಿಕ ಇನ್ನು ಮುಂದೆ ಕಂಡೀಷನಾಲಿಟಿ ಆಧಾರಿತ ಮೇಲೆ ಒಂದು ಗೇಮ್ ಆಡೋಕೆ ಶುರು ಮಾಡುತ್ತೆ. ಇವತ್ತು ಭಾರತ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ಸ್ ಕೂಡ ಇದೇ ವಿಷಯವನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾವೆ. ಅಮೆರಿಕದ ಕಡೆಯಿಂದ ಪ್ರತಿಯೊಂದು ರೀತಿಯ ಪ್ರೆಷರ್ ತರಲಾಗುತ್ತೆ ಮತ್ತು ಎಫ್‌ಸಿಆರ್‌ಎ ಅಮೆಂಡ್ಮೆಂಟ್ ಬಿಲ್ ಯಾವುದೇ ಕಾರಣಕ್ಕೂ ಜಾರಿಗೆ ಬರದಂತೆ ತಡೆಯುವ ಪ್ರಯತ್ನ ಮಾಡಲಾಗುತ್ತೆ. ಇವತ್ತಿನ ನಡವಳಿಕೆ ಭಾರತ ಈ ಅಮೆಂಡ್ಮೆಂಟ್‌ನ ಯಾವುದೇ ರೀತಿಯಲ್ಲಿ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಆದ್ರೆ ಒಂದು ವಿಷಯ ಮಾತ್ರ ಪಕ್ಕಾ ಇಲ್ಲಿ. ಈ ಪರ್ಟಿಕ್ಯುಲರ್ ಅಮೆಂಡ್ಮೆಂಟ್ ಜಾರಿಗೆ ಬಂದ ತಕ್ಷಣ ಇಷ್ಟು ವರ್ಷಗಳಿಂದ ಈ ಎಂಟೈರ್ ಸಿವಿಲ್ ಸೊಸೈಟಿ ಇಂಡಸ್ಟ್ರಿ ಒಳಗೆ ತುಂಬಿಕೊಂಡಂತ ಕರಪ್ಷನ್ ಯಾವ ರೀತಿಯ ಕೊಲಾಪ್ಸ್ ಆಗೋಕೆ ಶುರು ಆಗುತ್ತೆ ಮತ್ತು ದಲಿತ ಬುಡಕಟ್ಟು ಜನರನ್ನ ಪುಸ್ಲಾಯಿಸಿ ಧರ್ಮಾಂತರ ಮಾಡಲಾಗ್ತಾ ಇತ್ತು ಅವರೆಲ್ಲರ ಗರ್ವಾಪ್ಸಿ ಹೇಗೆ ಆಗುತ್ತೆ ಅನ್ನೋದನ್ನ ನೀವು ದಿನದಿಂದ ದಿನಕ್ಕೆ ನೀವೇ ನೋಡ್ತೀರಾ. ಅಮೆರಿಕಾಗೆ ಎಫ್‌ಸಿಆರ್‌ಎ ಬಗ್ಗೆ ನೋವಿದೆ. ಆ ನೋವು ಜೆನ್ಯೂನ್ ಕೂಡ. ಯಾಕಂದ್ರೆ ಬ್ರಿಟಿಷರು ಭಾರತವನ್ನ ಕೇವಲ ಆಳ್ಲಿಲ್ಲ. ಅವರು ಭಾರತದಲ್ಲಿದ್ದಂತಹ ರಿಲಿಜಿಯಸ್, ರೀಜನಲ್ ಹಾಗೂ ಸೋಷಿಯಲ್ ಡಿಫರೆನ್ಸಸ್ ಫಾಲ್ಟ್ ಲೈನ್ಸ್‌ಗಳನ್ನ ಪೊಲಿಟಿಕಲ್ ಅಡ್ವಾಂಟೇಜಸ್‌ಗಾಗಿ ಬಳಸ್ಕೊಂಡ್ರು. ಡಿವೈಡ್ ಅಂಡ್ ರೂಲ್ ಪಾಲಿಸಿಯ ಪರಿಣಾಮವಾಗಿ ಹಿಂದೂ, ಮುಸ್ಲಿಂ ಪೊಲಿಟಿಕಲ್ ಡಿಫರೆನ್ಸಸ್ ಹೆಚ್ಚಾದವು. ಕೊನೆಗೆ 1947ರಲ್ಲಿ ಇಂಡಿಯಾ ಪಾರ್ಟಿಷನ್ ಆಯಿತು ಮತ್ತು ಪಾಕಿಸ್ತಾನ ಎಂಬ ಪ್ರತ್ಯೇಕ ಮುಸ್ಲಿಂ ಮೆಜಾರಿಟಿ ಕಂಟ್ರಿ ಕೂಡ ಹುಟ್ಕೊಂಡಿತು. ಆದರೆ ಇದೇ ಸಮಯದಲ್ಲಿ ನಾರ್ತ್ ಈಸ್ಟಲ್ಲೂ ಒಂದು ದೊಡ್ಡ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ನಡೆಯೋಕೆ ಸ್ಟಾರ್ಟ್ ಆಯಿತು. ಬ್ರಿಟಿಷ್ ಪೀರಿಯಡ್‌ನಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ, ಮಣಿಪುರ್, ಮೇಘಾಲಯ ಸೇರಿದಂತೆ ಹಲವಾರು ಟ್ರೈಬಲ್ ಅಂದ್ರೆ ಬುಡಕಟ್ಟು ಪ್ರದೇಶಗಳಲ್ಲಿ ಸ್ಕೂಲ್, ಹೆಲ್ತ್ ಕೇರ್ ಮತ್ತು ಮಿಷನರಿ ವರ್ಕ್ ಹೆಸರಲ್ಲಿ ಕನ್ವರ್ಷನ್ನ ಸ್ಟಾರ್ಟ್ ಮಾಡಿದ್ರು. ಇದರ ಪರಿಣಾಮವಾಗಿ ನಾರ್ತ್ ಈಸ್ಟ್‌ನ ಹಲವು ಪ್ರದೇಶಗಳಲ್ಲಿ ಕ್ರಿಶ್ಚಿಯಾನಿಟಿ ದೊಡ್ಡ ಮಟ್ಟದಲ್ಲಿ ವಿಸ್ತರಿಸ್ತಾ ಹೋಯಿತು. ಇದು ಸಂಪೂರ್ಣವಾಗಿ ಬ್ರಿಟಿಷರ ಒಂದು ಸೀಕ್ರೆಟ್ ಕ್ರಿಶ್ಚಿಯನ್ ನೇಷನ್ ಪ್ಲಾನ್ ಆಗಿತ್ತು. ಅಂದ್ರೆ ಬ್ರಿಟಿಷ್ ಭಾರತವನ್ನ ಬಿಟ್ಟು ಹೋಗೋ ವೇಳೆ ನಾರ್ತ್ ಈಸ್ಟ್‌ನಲ್ಲಿ ವೆಸ್ಟ್ ಕಂಟ್ರೀಸ್‌ಗೆ ಸಪೋರ್ಟ್ ಮಾಡೋ ಹಾಗೆ ಒಂಥರದ ಕ್ರಿಶ್ಚಿಯನ್ ನೇಷನ್ ಆಗಿ ನಾರ್ತ್ ಈಸ್ಟ್ ಸ್ಟೇಟ್ ಇರುತ್ತೆ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಹೀಗಾಗಿ ಒಂದು ಪ್ರಶ್ನೆ ಬರುತ್ತೆ ಇವಾಗಿಲ್ಲಿ. ಒಂದು ಯುನೈಟೆಡ್ ಇಂಡಿಯಾಗಿಂತ ಡಿಫರೆಂಟ್ ರಿಲಿಜಿಯಸ್ ಹಾಗೂ ರೀಜನಲ್ ಐಡೆಂಟಿಟೀಸ್ ಹೊಂದಿರುವಂತಹ ಫ್ರಾಗ್ಮೆಂಟೆಡ್ ಇಂಡಿಯಾ ಬ್ರಿಟಿಷ್ ಸ್ಟ್ರಾಟಜಿಕ್ ಇಂಟ್ರೆಸ್ಟ್‌ಗೆ ಹೆಚ್ಚು ಅನುಕೂಲವಾಗಿತ್ತು ಅನ್ನೋದು. ಇಂದು 2026ರಲ್ಲಿ ಇದೇ ಪ್ರಶ್ನೆ ಮತ್ತೊಂದು ರೂಪದಲ್ಲಿ ಎದುರಾಗ್ತಾ ಇದೆ. ಫಾರಿನ್ ಫಂಡಿಂಗ್ ಹಾಗೂ ಫಾರಿನ್ ಇನ್ಫ್ಲುಯೆನ್ಸ್ ದೇಶದ ಇಂಟರ್ನಲ್ ಸೋಷಿಯಲ್ ಫ್ಯಾಬ್ರಿಕ್ ಮೇಲೆ ಪರಿಣಾಮ ಬೀರಬಹುದಾದ್ರೆ ಅದನ್ನ ರೆಗ್ಯುಲೇಟ್ ಮಾಡೋದು ಅಷ್ಟೇ ಅಗತ್ಯ ಕೂಡ. ಇದೇ ಕಾರಣಕ್ಕೆ ಎಫ್‌ಸಿಆರ್‌ಎ ಅಮೆಂಡ್ಮೆಂಟ್ ಬಿಲ್ ಕುರಿತು ಡಿಬೇಟ್ ನಡೀತಾ ಇದೆ ಇವತ್ತು. ಇತಿಹಾಸದಿಂದ ನಾವು ಕಲಿಯಬೇಕಾದದ್ದು ಒಂದು ದೇಶವನ್ನ ಕೇವಲ ಗಡಿಗಳಿಂದ ಮಾತ್ರವಲ್ಲ, ಐಡಿಯಾಸ್, ಐಡೆಂಟಿಟಿ ಹಾಗೂ ಇನ್ಫ್ಲುಯೆನ್ಸ್‌ಗಳಿಂದನೂ ಒಡೆಯಬಹುದು ಅನ್ನೋದು. ಹೀಗಾಗಿ ಎಫ್‌ಸಿಆರ್‌ಎ 2026 ಡಿಬೇಟ್ ಕೇವಲ ಎನ್‌ಜಿಒಸ್‌ಗಳ ಬಗ್ಗೆ ಅಲ್ಲ, ಇದು ಫಾರಿನ್ ಫಂಡಿಂಗ್, ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಇಂಡಿಯಾದ ಸೋಷಿಯಲ್ ಫ್ಯಾಬ್ರಿಕ್ ನಡುವಿನ ಬ್ಯಾಲೆನ್ಸ್ ಬಗ್ಗೆ. ಆದ್ರಿಂದ ಫಾರಿನ್ ಇನ್ಫ್ಲುಯೆನ್ಸ್ ಎಲ್ಲಿ ನಿಲ್ಲಬೇಕು, ನ್ಯಾಷನಲ್ ಇಂಟ್ರೆಸ್ಟ್ ಎಲ್ಲಿ ಆರಂಭವಾಗಬೇಕು ಅನ್ನೋದು ನಾವು ಯೋಚನೆ ಮಾಡಲೇಬೇಕು. ಎಫ್‌ಸಿಆರ್‌ಎ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದು ನ್ಯಾಷನಲ್ ಸೆಕ್ಯೂರಿಟಿಗಾಗಿ ಅಗತ್ಯವಾದ ಸ್ಟೆಪ್ಪಾ ಅಥವಾ ಸಿವಿಲ್ ಸೊಸೈಟಿ ಮೇಲೆ ಹೆಚ್ಚುವರಿ ಕಂಟ್ರೋಲಾ? ನಿಮ್ಮ ಒಪಿನಿಯನ್ ಅನ್ನು ಕಮೆಂಟ್‌ನಲ್ಲಿ ತಪ್ಪದೇ ತಿಳಿಸಿ. ಇಂತಹ ಹಿಸ್ಟ್ರಿ, ಜಿಯೋ ಪೊಲಿಟಿಕ್ಸ್ ಹಾಗೂ ಇಂಡಿಯಾಗೆ ಸಂಬಂಧಿಸಿದಂತ ಅನಾಲಿಸಿಸ್‌ಗಾಗಿ ದ ಡಿಪ್ಲೊಮ್ಯಾಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.